ಸಾಕಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳಿದ್ರು ಇವತ್ತು. ಏನೇನೆಲ್ಲ ಹೇಳ್ತಾ ಹೋದ್ರು. 5 ಫೈಟರ್ ಜೆಟ್ಗಳ ನಾಶದ ಬಗ್ಗೆ ಹೇಳಿದ್ರು. ಆಪರೇಷನ್ ಸಿಂಧೂರ್ ಬಗ್ಗೆ ಅನೇಕ ಸ್ಫೋಟಕ ಸತ್ಯಗಳನ್ನ ದ್ವಿವೇದಿ ಬಯಲು ಮಾಡಿದ್ರು. ಪಾಕಿಸ್ತಾನದ 5 ಫೈಟರ್ ಜೆಟ್ಗಳನ್ನ ಭಾರತೀಯ ಸೇನೆ ನಾಶ ಮಾಡಿ ಹಾಕಿದೆ ಅನ್ನುವಂಥ ವಿಷಯವನ್ನ ಹೇಳಿದ್ರು. 5 ಫೈಟರ್ ಜೆಟ್ಗಳು ಸೇರಿ ಪಾಕಿಸ್ತಾನದ ಒಟ್ಟು 6 ವಿಮಾನಗಳು ನಾಶ ಆಗಿದ್ದಾವೆ ಅಂತ. ಇಟ್ಸ್ ಹ್ಯೂಜ್ ಲಾಸ್ ಪಾಕಿಸ್ತಾನಕ್ಕೆ. ಪಾಕಿಸ್ತಾನದ ಒಂದು F-16 ಯುದ್ಧ ವಿಮಾನ ಕೂಡ ನಾಶವಾಗಿದೆ ಅನ್ನೋದನ್ನ ಹೇಳಿದ್ರು. ಜಕೋಬಾಬಾದ್ ಏರ್ಬೇಸ್ ಮೇಲೆ ಭಾರತ ದಾಳಿ ಮಾಡಿತ್ತು ಅನ್ನೋದನ್ನು ಕೂಡ ತಿಳಿಸಿದ್ರು. ಜಕೋಬಾಬಾದ್ನಲ್ಲಿ ಅಮೆರಿಕದ F-16 ಹ್ಯಾಂಗರ್ ಇತ್ತು, ಅದನ್ನು ಕೂಡ ಭಾರತ ಈ F-16 ಹ್ಯಾಂಗರ್ ಅನ್ನ ಸಂಪೂರ್ಣ ನಾಶ ಮಾಡಿದೆ ಅಂತ ಹೇಳಿದ್ರು. ಜಕೋಬಾಬಾದ್ನಲ್ಲಿದ್ದಂತಹ ಎಲ್ಲ ಯುದ್ಧ ವಿಮಾನಗಳು ಕೂಡ ನಾಶ ಆಗಿದೆ ಅನ್ನೋದನ್ನ. F-16 ಜೊತೆ AEW&C ವಿಮಾನ ಕೂಡ ಇತ್ತು, ಅದನ್ನು ಕೂಡ ನಾಶ ಮಾಡಲಾಗಿದೆ. ಇನ್ನು AEW&C ವಿಮಾನ ಪಾಕಿಸ್ತಾನದ ರಣನೀತಿಯ ಭಾಗವಾಗಿತ್ತು. 6 ವಿಮಾನಗಳು ನಾಶ ಆಗಿರೋದಕ್ಕೆ ಸಾಕ್ಷ್ಯ ಕೂಡ ಇದೆ ಅಂತ ದ್ವಿವೇದಿ ಹೇಳಿದ್ದಾರೆ. ಇಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳಿದ್ರು ಇವತ್ತು. ಏನೇನೆಲ್ಲ ಹೇಳ್ತಾ ಹೋದ್ರು. 5 ಫೈಟರ್ ಜೆಟ್ಗಳ ನಾಶದ ಬಗ್ಗೆ ಹೇಳಿದ್ರು. ಆಪರೇಷನ್ ಸಿಂಧೂರ್ ಬಗ್ಗೆ ಅನೇಕ ಸ್ಫೋಟಕ ಸತ್ಯಗಳನ್ನ ದ್ವಿವೇದಿ ಬಯಲು ಮಾಡಿದ್ರು. ಪಾಕಿಸ್ತಾನದ 5 ಫೈಟರ್ ಜೆಟ್ಗಳನ್ನ ಭಾರತೀಯ ಸೇನೆ ನಾಶ ಮಾಡಿ ಹಾಕಿದೆ ಅನ್ನುವಂಥ ವಿಷಯವನ್ನ ಹೇಳಿದ್ರು. 5 ಫೈಟರ್ ಜೆಟ್ಗಳು ಸೇರಿ ಪಾಕಿಸ್ತಾನದ ಒಟ್ಟು 6 ವಿಮಾನಗಳು ನಾಶ ಆಗಿದ್ದಾವೆ ಅಂತ. ಇಟ್ಸ್ ಹ್ಯೂಜ್ ಲಾಸ್ ಪಾಕಿಸ್ತಾನಕ್ಕೆ. ಪಾಕಿಸ್ತಾನದ ಒಂದು F-16 ಯುದ್ಧ ವಿಮಾನ ಕೂಡ ನಾಶವಾಗಿದೆ ಅನ್ನೋದನ್ನ ಹೇಳಿದ್ರು. ಜಕೋಬಾಬಾದ್ ಏರ್ಬೇಸ್ ಮೇಲೆ ಭಾರತ ದಾಳಿ ಮಾಡಿತ್ತು ಅನ್ನೋದನ್ನು ಕೂಡ ತಿಳಿಸಿದ್ರು. ಜಕೋಬಾಬಾದ್ನಲ್ಲಿ ಅಮೆರಿಕದ F-16 ಹ್ಯಾಂಗರ್ ಇತ್ತು, ಅದನ್ನು ಕೂಡ ಭಾರತ ಈ F-16 ಹ್ಯಾಂಗರ್ ಅನ್ನ ಸಂಪೂರ್ಣ ನಾಶ ಮಾಡಿದೆ ಅಂತ ಹೇಳಿದ್ರು. ಜಕೋಬಾಬಾದ್ನಲ್ಲಿದ್ದಂತಹ ಎಲ್ಲ ಯುದ್ಧ ವಿಮಾನಗಳು ಕೂಡ ನಾಶ ಆಗಿದೆ ಅನ್ನೋದನ್ನ. F-16 ಜೊತೆ AEW&C ವಿಮಾನ ಕೂಡ ಇತ್ತು, ಅದನ್ನು ಕೂಡ ನಾಶ ಮಾಡಲಾಗಿದೆ. ಇನ್ನು AEW&C ವಿಮಾನ ಪಾಕಿಸ್ತಾನದ ರಣನೀತಿಯ ಭಾಗವಾಗಿತ್ತು. 6 ವಿಮಾನಗಳು ನಾಶ ಆಗಿರೋದಕ್ಕೆ ಸಾಕ್ಷ್ಯ ಕೂಡ ಇದೆ ಅಂತ ದ್ವಿವೇದಿ ಹೇಳಿದ್ದಾರೆ. ಇಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳಿದ್ರು ಇವತ್ತು. ಏನೇನೆಲ್ಲ ಹೇಳ್ತಾ ಹೋದ್ರು. 5 ಫೈಟರ್ ಜೆಟ್ಗಳ ನಾಶದ ಬಗ್ಗೆ ಹೇಳಿದ್ರು. ಆಪರೇಷನ್ ಸಿಂಧೂರ್ ಬಗ್ಗೆ ಅನೇಕ ಸ್ಫೋಟಕ ಸತ್ಯಗಳನ್ನ ದ್ವಿವೇದಿ ಬಯಲು ಮಾಡಿದ್ರು. ಪಾಕಿಸ್ತಾನದ 5 ಫೈಟರ್ ಜೆಟ್ಗಳನ್ನ ಭಾರತೀಯ ಸೇನೆ ನಾಶ ಮಾಡಿ ಹಾಕಿದೆ ಅನ್ನುವಂಥ ವಿಷಯವನ್ನ ಹೇಳಿದ್ರು. 5 ಫೈಟರ್ ಜೆಟ್ಗಳು ಸೇರಿ ಪಾಕಿಸ್ತಾನದ ಒಟ್ಟು 6 ವಿಮಾನಗಳು ನಾಶ ಆಗಿದ್ದಾವೆ ಅಂತ. ಇಟ್ಸ್ ಹ್ಯೂಜ್ ಲಾಸ್ ಪಾಕಿಸ್ತಾನಕ್ಕೆ. ಪಾಕಿಸ್ತಾನದ ಒಂದು F-16 ಯುದ್ಧ ವಿಮಾನ ಕೂಡ ನಾಶವಾಗಿದೆ ಅನ್ನೋದನ್ನ ಹೇಳಿದ್ರು. ಜಕೋಬಾಬಾದ್ ಏರ್ಬೇಸ್ ಮೇಲೆ ಭಾರತ ದಾಳಿ ಮಾಡಿತ್ತು ಅನ್ನೋದನ್ನು ಕೂಡ ತಿಳಿಸಿದ್ರು. ಜಕೋಬಾಬಾದ್ನಲ್ಲಿ ಅಮೆರಿಕದ F-16 ಹ್ಯಾಂಗರ್ ಇತ್ತು, ಅದನ್ನು ಕೂಡ ಭಾರತ ಈ F-16 ಹ್ಯಾಂಗರ್ ಅನ್ನ ಸಂಪೂರ್ಣ ನಾಶ ಮಾಡಿದೆ ಅಂತ ಹೇಳಿದ್ರು. ಜಕೋಬಾಬಾದ್ನಲ್ಲಿದ್ದಂತಹ ಎಲ್ಲ ಯುದ್ಧ ವಿಮಾನಗಳು ಕೂಡ ನಾಶ ಆಗಿದೆ ಅನ್ನೋದನ್ನ. F-16 ಜೊತೆ AEW&C ವಿಮಾನ ಕೂಡ ಇತ್ತು, ಅದನ್ನು ಕೂಡ ನಾಶ ಮಾಡಲಾಗಿದೆ. ಇನ್ನು AEW&C ವಿಮಾನ ಪಾಕಿಸ್ತಾನದ ರಣನೀತಿಯ ಭಾಗವಾಗಿತ್ತು. 6 ವಿಮಾನಗಳು ನಾಶ ಆಗಿರೋದಕ್ಕೆ ಸಾಕ್ಷ್ಯ ಕೂಡ ಇದೆ ಅಂತ ದ್ವಿವೇದಿ ಹೇಳಿದ್ದಾರೆ. ಇಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳಿದ್ರು ಇವತ್ತು. ಏನೇನೆಲ್ಲ ಹೇಳ್ತಾ ಹೋದ್ರು. 5 ಫೈಟರ್ ಜೆಟ್ಗಳ ನಾಶದ ಬಗ್ಗೆ ಹೇಳಿದ್ರು. ಆಪರೇಷನ್ ಸಿಂಧೂರ್ ಬಗ್ಗೆ ಅನೇಕ ಸ್ಫೋಟಕ ಸತ್ಯಗಳನ್ನ ದ್ವಿವೇದಿ ಬಯಲು ಮಾಡಿದ್ರು. ಪಾಕಿಸ್ತಾನದ 5 ಫೈಟರ್ ಜೆಟ್ಗಳನ್ನ ಭಾರತೀಯ ಸೇನೆ ನಾಶ ಮಾಡಿ ಹಾಕಿದೆ ಅನ್ನುವಂಥ ವಿಷಯವನ್ನ ಹೇಳಿದ್ರು. 5 ಫೈಟರ್ ಜೆಟ್ಗಳು ಸೇರಿ ಪಾಕಿಸ್ತಾನದ ಒಟ್ಟು 6 ವಿಮಾನಗಳು ನಾಶ ಆಗಿದ್ದಾವೆ ಅಂತ. ಇಟ್ಸ್ ಹ್ಯೂಜ್ ಲಾಸ್ ಪಾಕಿಸ್ತಾನಕ್ಕೆ. ಪಾಕಿಸ್ತಾನದ ಒಂದು F-16 ಯುದ್ಧ ವಿಮಾನ ಕೂಡ ನಾಶವಾಗಿದೆ ಅನ್ನೋದನ್ನ ಹೇಳಿದ್ರು. ಜಕೋಬಾಬಾದ್ ಏರ್ಬೇಸ್ ಮೇಲೆ ಭಾರತ ದಾಳಿ ಮಾಡಿತ್ತು ಅನ್ನೋದನ್ನು ಕೂಡ ತಿಳಿಸಿದ್ರು. ಜಕೋಬಾಬಾದ್ನಲ್ಲಿ ಅಮೆರಿಕದ F-16 ಹ್ಯಾಂಗರ್ ಇತ್ತು, ಅದನ್ನು ಕೂಡ ಭಾರತ ಈ F-16 ಹ್ಯಾಂಗರ್ ಅನ್ನ ಸಂಪೂರ್ಣ ನಾಶ ಮಾಡಿದೆ ಅಂತ ಹೇಳಿದ್ರು. ಜಕೋಬಾಬಾದ್ನಲ್ಲಿದ್ದಂತಹ ಎಲ್ಲ ಯುದ್ಧ ವಿಮಾನಗಳು ಕೂಡ ನಾಶ ಆಗಿದೆ ಅನ್ನೋದನ್ನ. F-16 ಜೊತೆ AEW&C ವಿಮಾನ ಕೂಡ ಇತ್ತು, ಅದನ್ನು ಕೂಡ ನಾಶ ಮಾಡಲಾಗಿದೆ. ಇನ್ನು AEW&C ವಿಮಾನ ಪಾಕಿಸ್ತಾನದ ರಣನೀತಿಯ ಭಾಗವಾಗಿತ್ತು. 6 ವಿಮಾನಗಳು ನಾಶ ಆಗಿರೋದಕ್ಕೆ ಸಾಕ್ಷ್ಯ ಕೂಡ ಇದೆ ಅಂತ ದ್ವಿವೇದಿ ಹೇಳಿದ್ದಾರೆ.
ಇದೆ ಸಾಕಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳಿದ್ರು ಇವತ್ತು. ಏನೇನೆಲ್ಲ ಹೇಳ್ತಾ ಹೋದ್ರು. 5 ಫೈಟರ್ ಜೆಟ್ಗಳ ನಾಶದ ಬಗ್ಗೆ ಹೇಳಿದ್ರು. ಆಪರೇಷನ್ ಸಿಂಧೂರ್ ಬಗ್ಗೆ ಅನೇಕ ಸ್ಫೋಟಕ ಸತ್ಯಗಳನ್ನ ದ್ವಿವೇದಿ ಬಯಲು ಮಾಡಿದ್ರು. ಪಾಕಿಸ್ತಾನದ 5 ಫೈಟರ್ ಜೆಟ್ಗಳನ್ನ ಭಾರತೀಯ ಸೇನೆ ನಾಶ ಮಾಡಿ ಹಾಕಿದೆ ಅನ್ನುವಂಥ ವಿಷಯವನ್ನ ಹೇಳಿದ್ರು. 5 ಫೈಟರ್ ಜೆಟ್ಗಳು ಸೇರಿ ಪಾಕಿಸ್ತಾನದ ಒಟ್ಟು 6 ವಿಮಾನಗಳು ನಾಶ ಆಗಿದ್ದಾವೆ ಅಂತ. ಇಟ್ಸ್ ಅ ಹ್ಯೂಜ್ ಲಾಸ್ ಪಾಕಿಸ್ತಾನಕ್ಕೆ. ಪಾಕಿಸ್ತಾನದ ಒಂದು F-16 ಯುದ್ಧ ವಿಮಾನ ಕೂಡ ನಾಶವಾಗಿದೆ ಅನ್ನೋದನ್ನ ಹೇಳಿದ್ರು. ಜಕೋಬಾಬಾದ್ ಏರ್ಬೇಸ್ ಮೇಲೆ ಭಾರತ ದಾಳಿ ಮಾಡಿತ್ತು ಅನ್ನೋದನ್ನು ಕೂಡ ತಿಳಿಸಿದ್ರು. ಜಕೋಬಾಬಾದ್ನಲ್ಲಿ ಅಮೆರಿಕದ F-16 ಹ್ಯಾಂಗರ್ ಇತ್ತು. ಅದನ್ನು ಕೂಡ ಭಾರತ ಈ F-16 ಹ್ಯಾಂಗರ್ ಅನ್ನ ಸಂಪೂರ್ಣ ನಾಶ ಮಾಡಿದೆ ಅಂತ ಹೇಳಿದ್ರು. ಜಕೋಬಾಬಾದ್ನಲ್ಲಿದ್ದಂತಹ ಎಲ್ಲ ಯುದ್ಧ ವಿಮಾನಗಳು ಕೂಡ ನಾಶ ಆಗಿದೆ ಅನ್ನೋದನ್ನ. F-16 ಜೊತೆ AEW&C ವಿಮಾನ ಕೂಡ ಇತ್ತು. ಅದನ್ನು ಕೂಡ ನಾಶ ಮಾಡಲಾಗಿದೆ. ಇನ್ನು AEW&C ವಿಮಾನ ಪಾಕಿಸ್ತಾನದ ರಣನೀತಿಯ ಭಾಗವಾಗಿತ್ತು. 6 ವಿಮಾನಗಳು ನಾಶ ಆಗಿರೋದಕ್ಕೆ ಸಾಕ್ಷ್ಯ ಕೂಡ ಇದೆ ಅಂತ ದ್ವಿವೇದಿ ಹೇಳಿದ್ದಾರೆ. ಇದೆ ಸಾಕಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳಿದ್ರು ಇವತ್ತು. ಏನೇನೆಲ್ಲ ಹೇಳ್ತಾ ಹೋದ್ರು. 5 ಫೈಟರ್ ಜೆಟ್ಗಳ ನಾಶದ ಬಗ್ಗೆ ಹೇಳಿದ್ರು. ಆಪರೇಷನ್ ಸಿಂಧೂರ್ ಬಗ್ಗೆ ಅನೇಕ ಸ್ಫೋಟಕ ಸತ್ಯಗಳನ್ನ ದ್ವಿವೇದಿ ಬಯಲು ಮಾಡಿದ್ರು. ಪಾಕಿಸ್ತಾನದ 5 ಫೈಟರ್ ಜೆಟ್ಗಳನ್ನ ಭಾರತೀಯ ಸೇನೆ ನಾಶ ಮಾಡಿ ಹಾಕಿದೆ ಅನ್ನುವಂಥ ವಿಷಯವನ್ನ ಹೇಳಿದ್ರು. 5 ಫೈಟರ್ ಜೆಟ್ಗಳು ಸೇರಿ ಪಾಕಿಸ್ತಾನದ ಒಟ್ಟು 6 ವಿಮಾನಗಳು ನಾಶ ಆಗಿದ್ದಾವೆ ಅಂತ. ಇಟ್ಸ್ ಅ ಹ್ಯೂಜ್ ಲಾಸ್ ಪಾಕಿಸ್ತಾನಕ್ಕೆ. ಪಾಕಿಸ್ತಾನದ ಒಂದು F-16 ಯುದ್ಧ ವಿಮಾನ ಕೂಡ ನಾಶವಾಗಿದೆ ಅನ್ನೋದನ್ನ ಹೇಳಿದ್ರು. ಜಕೋಬಾಬಾದ್ ಏರ್ಬೇಸ್ ಮೇಲೆ ಭಾರತ ದಾಳಿ ಮಾಡಿತ್ತು ಅನ್ನೋದನ್ನು ಕೂಡ ತಿಳಿಸಿದ್ರು. ಜಕೋಬಾಬಾದ್ನಲ್ಲಿ ಅಮೆರಿಕದ F-16 ಹ್ಯಾಂಗರ್ ಇತ್ತು. ಅದನ್ನು ಕೂಡ ಭಾರತ ಈ F-16 ಹ್ಯಾಂಗರ್ ಅನ್ನ ಸಂಪೂರ್ಣ ನಾಶ ಮಾಡಿದೆ ಅಂತ ಹೇಳಿದ್ರು. ಜಕೋಬಾಬಾದ್ನಲ್ಲಿದ್ದಂತಹ ಎಲ್ಲ ಯುದ್ಧ ವಿಮಾನಗಳು ಕೂಡ ನಾಶ ಆಗಿದೆ ಅನ್ನೋದನ್ನ. F-16 ಜೊತೆ AEW&C ವಿಮಾನ ಕೂಡ ಇತ್ತು. ಅದನ್ನು ಕೂಡ ನಾಶ ಮಾಡಲಾಗಿದೆ. ಇನ್ನು AEW&C ವಿಮಾನ ಪಾಕಿಸ್ತಾನದ ರಣನೀತಿಯ ಭಾಗವಾಗಿತ್ತು. 6 ವಿಮಾನಗಳು ನಾಶ ಆಗಿರೋದಕ್ಕೆ ಸಾಕ್ಷ್ಯ ಕೂಡ ಇದೆ ಅಂತ ದ್ವಿವೇದಿ ಹೇಳಿದ್ದಾರೆ. ಇದೆ ಸಾಕಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳಿದ್ರು ಇವತ್ತು. ಏನೇನೆಲ್ಲ ಹೇಳ್ತಾ ಹೋದ್ರು. 5 ಫೈಟರ್ ಜೆಟ್ಗಳ ನಾಶದ ಬಗ್ಗೆ ಹೇಳಿದ್ರು. ಆಪರೇಷನ್ ಸಿಂಧೂರ್ ಬಗ್ಗೆ ಅನೇಕ ಸ್ಫೋಟಕ ಸತ್ಯಗಳನ್ನ ದ್ವಿವೇದಿ ಬಯಲು ಮಾಡಿದ್ರು. ಪಾಕಿಸ್ತಾನದ 5 ಫೈಟರ್ ಜೆಟ್ಗಳನ್ನ ಭಾರತೀಯ ಸೇನೆ ನಾಶ ಮಾಡಿ ಹಾಕಿದೆ ಅನ್ನುವಂಥ ವಿಷಯವನ್ನ ಹೇಳಿದ್ರು. 5 ಫೈಟರ್ ಜೆಟ್ಗಳು ಸೇರಿ ಪಾಕಿಸ್ತಾನದ ಒಟ್ಟು 6 ವಿಮಾನಗಳು ನಾಶ ಆಗಿದ್ದಾವೆ ಅಂತ. ಇಟ್ಸ್ ಅ ಹ್ಯೂಜ್ ಲಾಸ್ ಪಾಕಿಸ್ತಾನಕ್ಕೆ. ಪಾಕಿಸ್ತಾನದ ಒಂದು F-16 ಯುದ್ಧ ವಿಮಾನ ಕೂಡ ನಾಶವಾಗಿದೆ ಅನ್ನೋದನ್ನ ಹೇಳಿದ್ರು. ಜಕೋಬಾಬಾದ್ ಏರ್ಬೇಸ್ ಮೇಲೆ ಭಾರತ ದಾಳಿ ಮಾಡಿತ್ತು ಅನ್ನೋದನ್ನು ಕೂಡ ತಿಳಿಸಿದ್ರು. ಜಕೋಬಾಬಾದ್ನಲ್ಲಿ ಅಮೆರಿಕದ F-16 ಹ್ಯಾಂಗರ್ ಇತ್ತು. ಅದನ್ನು ಕೂಡ ಭಾರತ ಈ F-16 ಹ್ಯಾಂಗರ್ ಅನ್ನ ಸಂಪೂರ್ಣ ನಾಶ ಮಾಡಿದೆ ಅಂತ ಹೇಳಿದ್ರು. ಜಕೋಬಾಬಾದ್ನಲ್ಲಿದ್ದಂತಹ ಎಲ್ಲ ಯುದ್ಧ ವಿಮಾನಗಳು ಕೂಡ ನಾಶ ಆಗಿದೆ ಅನ್ನೋದನ್ನ. F-16 ಜೊತೆ AEW&C ವಿಮಾನ ಕೂಡ ಇತ್ತು. ಅದನ್ನು ಕೂಡ ನಾಶ ಮಾಡಲಾಗಿದೆ. ಇನ್ನು AEW&C ವಿಮಾನ ಪಾಕಿಸ್ತಾನದ ರಣನೀತಿಯ ಭಾಗವಾಗಿತ್ತು. 6 ವಿಮಾನಗಳು ನಾಶ ಆಗಿರೋದಕ್ಕೆ ಸಾಕ್ಷ್ಯ ಕೂಡ ಇದೆ ಅಂತ ದ್ವಿವೇದಿ ಹೇಳಿದ್ದಾರೆ.